ಕೋವಿಡ್, ಡೆಂಗ್ಯೂ, ಮಲೇರಿಯಾ, ಚಿಕನ್ ಗುನಿಯಾ ಅಂತಹ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಹಲವು ಯೋಜನೆ ರೂಪಿಸುತ್ತಾ ಇದೆ. ಜೊತೆಗೆ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಸಮಿತಿ ರಚನೆಗೆ ಮುಂದಾಗಿದೆ. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಪ್ಲಾನ್ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೀವೇ ನೋಡಿ. ಮಲೇರಿಯಾ, ಚಿಕನ್ ಗುನ್ಯಾ, ಡೆಂಗ್ಯೂ ಭೀತಿ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಸಮಿತಿ. ಆರೋಗ್ಯ ಸಚಿವ ಯುಟಿ ಖಾದರ್ ಮಾಹಿತಿ. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಸಮಿತಿ ರಚಿಸುವುದಾಗಿ ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ ಸಂಬಂಧ ಅಧಿಕಾರಿಗಳು ಮತ್ತು ಎಲ್ಲಾ ಜಿಲ್ಲೆಗಳ ಡಿಎಚ್ಒಗಳ ಜೊತೆ ಸಭೆ ನಡೆಸಲಾಯಿತು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ನಡೆಸಿದ ಅವರು, ಸಾಂಕ್ರಾಮಿಕ ರೋಗಕ್ಕೆ ಕಡಿವಾಣ ಹಾಕಲು ಮೊದಲ ಬಾರಿಗೆ ಹೆಲ್ತ್ ಎಮರ್ಜೆನ್ಸಿ ಆಪರೇಷನ್ ಸಿಸ್ಟಮ್ ಜಾರಿ ಮಾಡಿದ್ದೇವೆ ಎಂದರು. ರಾಜ್ಯದ ಎಲ್ಲಾ ಜಿಲ್ಲೆಗೂ ಮಾಹಿತಿ ತಲುಪಿಸುವ ಉದ್ದೇಶದಿಂದ ಹೆಲ್ತ್ ಎಮರ್ಜೆನ್ಸಿ ಆಪರೇಷನ್ ಸಿಸ್ಟಮ್ ಜಾರಿಗೊಳಿಸಲಾಗಿದೆ. ಪ್ರತಿ ಸೀಸನ್ಗೂ ಸಾಂಕ್ರಾಮಿಕ ರೋಗ ಬರುತ್ತೆ, ಅದನ್ನ ನಮ್ಮಿಂದ ತಡೆಯಲು ಸಾಧ್ಯವಿಲ್ಲ. ಆದರೆ ಸ್ಥಳೀಯ ಶಾಸಕರ ನೇತೃತ್ವದಲ್ಲಿ ಸಮಿತಿ ಮಾಡಬೇಕು. ಆ ಮೂಲಕ ಸಾಂಕ್ರಾಮಿಕ ರೋಗಕ್ಕೆ ಕಡಿವಾಣ ಹಾಕಲಾಗುವುದು ಅಂತ ತಿಳಿಸಿದ್ರು. ಈ ತಿಂಗಳ ಕಳೆದ ವರ್ಷ ಈ ತಿಂಗಳ ಅವಧಿಯಲ್ಲಿ ಹೇಗಿದ್ದ ಪರಿಸ್ಥಿತಿ ನೋಡಿ ನಾವು ತಗೊಂಡಿದ್ದೇವೆ. ನಮ್ಮ ಪ್ರತಿಯೊಂದು PSL ಕೂಡ NCD ನಾನ್ ಕಮ್ಯುನಿಕೇಬಲ್ ಟೀಮ್ ಅಂತ ಇದೆ. ಯಾರಾದರೂ ಹೋಗಿ ಫ್ರೀ ಆಗಿ ನಾವು ಟೆಸ್ಟ್ ಮಾಡ್ತೇವೆ. ಫ್ರೀ ಆಗಿ ಅವರಿಗೆ ತಿಂಗಳು ಔಷಧ ಕೂಡ ಕೊಡ್ತೇವೆ. ಸೊ 45 ವರ್ಷಗಳಿಂದ ಕನಿಷ್ಠ 6 ತಿಂಗಳಿಗೆ ಹೋಗಿ ಟೆಸ್ಟ್ ಮಾಡಿದ್ರೆ ಅವಾಗ ನಮಗೆ ಗೊತ್ತಾಗ್ತದೆ. ಸ್ವಲ್ಪ ಬಾರ್ಡರ್ ಲೈನ್ ಇದೆ, ಗೊತ್ತಾದ ತಕ್ಷಣ ನಮಗೆ ಅದು ಮೆಡಿಸಿನ್ ಅದಕ್ಕೆ ಇದೆ. ನಾವು ಟೆಸ್ಟ್ ಮಾಡಿ ಸಡನ್ ಆಗಿ ಆದ ನಂತರ ಅಲ್ಲಿ ಯಾವ್ದು ಮೆಡಿಸಿನ್ ಕೊಡೋದಕ್ಕೆ ಇಲ್ಲ. ಮತ್ತೆ ಅದೇ ರೀತಿಯಲ್ಲಿ ಇವತ್ತು ಮತ್ತೆ ಅವನ ಸೆಲ್ಫ್ ಡಿಸಿಪ್ಲಿನ್ ಅಲ್ಲಿ ಅವನು ಕರೆಕ್ಟ್ ಇವತ್ತು ಆಗಬೇಕು. 70% ಮಲೇರಿಯಾ ಪ್ರಕರಣ ಇಳಿಮುಖ. ಡೆಂಗ್ಯೂ ಸೋಂಕಿತರ ಸಂಖ್ಯೆಯಲ್ಲಿ 33% ಇಳಿಕೆ. ಕಳೆದ ಬಾರಿಗಿಂತ ಸಾಂಕ್ರಾಮಿಕ ರೋಗ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗಿದೆ. ಮಲೇರಿಯಾ ಸೋಂಕಿತರ ಸಂಖ್ಯೆಯಲ್ಲಿ 70% ಇಳಿಮುಖವಾಗಿದ್ರೆ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ 33% ತಗ್ಗಿದೆ. ಈ ಮಧ್ಯೆ ಪ್ರತಿ ಮನೆಗೆ ಹೋಗಿ ಲಾರ್ವಾ ಸ್ಯಾಂಪಲ್ ತೆಗೆದುಕೊಳ್ಳಲು ಆರೋಗ್ಯ ಇಲಾಖೆಯ ಸಿಬ್ಬಂದಿಗೆ ತಿಳಿಸಿದ್ದಾಗಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಇನ್ನು ಚಿಕನ್ ಗುನ್ಯಾ ಔಟ್ ಬ್ರೇಕ್ ಆಗದೇ ಇರುವ ರೀತಿ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ. ಅನೇಕರು ಚಿಕಿತ್ಸೆ ಪಡೆದು ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅನೇಕರು ದಾಖಲಾಗುತ್ತಾರೆ. ಆ ರೋಗಿಯ ಮಾಹಿತಿಯನ್ನ ಆಸ್ಪತ್ರೆಯವರು ಇಲಾಖೆಗೆ ನೀಡಬೇಕು ಅಂತ ತಿಳಿಸಿದ್ರು. ಇನ್ನು ಕೋವಿಡ್ ಬಗ್ಗೆ ಮಾತನಾಡಿದ ಅವರು, ಸದ್ಯಕ್ಕೆ ಕೊರೋನಾ ವೈರಸ್ ಅಷ್ಟೊಂದು ಡೇಂಜರ್ ಇಲ್ಲ. ಗಡಿ ಭಾಗದಲ್ಲೆಲ್ಲ ನಿಗಾ ವಹಿಸಿದ್ದೇವೆ. ಕೋವಿಡ್ ಇನ್ನೂ ಆರಂಭಿಕ ಹಂತದಲ್ಲಿದ್ದೇವೆ. ಅತ್ಯಧಿಕ ಟೆಸ್ಟ್ ಮಾಡ್ತೇವೆ. ಹೀಗಾಗಿ ಕೇಸ್ ರೇಟ್ ಹೆಚ್ಚಿದೆ. ಎಲ್ಲರೂ ಗುಣಮುಖರಾಗುತ್ತಿದ್ದಾರೆ. ಡೆತ್ ರೇಟ್ ಇಲ್ಲ ಅಂತ ಸಚಿವರು ತಿಳಿಸಿದ್ದಾರೆ. ಇದೇ ವೇಳೆ ಶಾಲಾ ಕಾಲೇಜಿನ ಸುತ್ತಮುತ್ತ ಜಂಕ್ ಫುಡ್ಗಳ ಹಾವಳಿಗೆ ಬ್ರೇಕ್ ಹಾಕುವ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಫುಡ್ ಸೇಫ್ಟಿ ಮುಖಾಂತರ ಇವತ್ತು ಯಾವುದೆಲ್ಲ ಇಂಥ ಬರುವಂತ ಈ ಜಂಕ್ ಫುಡ್ಗಳಿದೆಯಾ ಅದನ್ನು ನಾವು ಎಲ್ಲ ಕಡೆ ನಮಗೆ ಮಾರ್ಕೆಟ್ ಅನ್ನು ಗೆಲ್ಲಿಸಲಿಕ್ಕೆ ಆಗುದಿಲ್ಲ. ಇದರಲ್ಲಿ ನಮ್ಮ ಇದರ ಶಾಲೆ ಕಾಲೇಜುಗಳಲ್ಲಿ ಒಂದು ಜನಜಾಗೃತಿ ಅವರ ಅಭ್ಯಾಸ ಮಾಡಿಕೊಳ್ಬೇಕು. ಒಟ್ಟಾರೆ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಹಲವು ಪ್ಲಾನ್ ಮಾಡಿದ್ದು ಕಾರ್ಯರೂಪ ಹೇಗಿರಲಿದೆ ಅಂತ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.